ತಾರಕಕ್ಕೇರ್ತಾ ಇದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆಯ ಜಟಾಪಟಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಚಿವರಿಗೆ ಹೆಚ್ಚಿನ ಭದ್ರತೆಯನ್ನ ನೀಡುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ಸರ್ಕಾರ ನೀಡಿದೆ. ಗುಪ್ತಚರ ಇಲಾಖೆ ಶಿಫಾರಸಿನಂತೆ ಬೆಂಗಾವಲು ವಾಹನವನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಿದ್ದಾರೆ. ಇಂದಿನಿಂದ ಪ್ರಿಯಾಂಕ್ ಖರ್ಗೆಗೆ ಎಸ್ಕಾರ್ಟ್ ಗೃಹ ಇಲಾಖೆ ನೀಡುತ್ತೆ. ಅವರಿಗೆ ಬೆದರಿಕೆ ಕರೆಗಳು ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಬೆಂಗಾವಲು ಪಡೆ ಎಸ್ಕಾರ್ಟ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಯಾವಾಗ ಮಾತಾಡಿದ್ರು, ಅವರು ಆಡಿದಂತ ಮಾತು ಯಾವಾಗ ವಿವಾದವನ್ನ ಹುಟ್ಟುಹಾಕ್ತು, ಅದಾದ ನಂತರ ನಡೀತಾ ಇದ್ದಂತ ಬೆಳವಣಿಗೆಯಲ್ಲಿ ಕೆಲವರು ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರ ಏನಿತ್ತು. ಈ ಸಂಬಂಧ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದಕ್ಕೆ ಈಗ ಸರ್ಕಾರ ಎಸ್ಕಾರ್ಟ್ ವಾಹನವನ್ನು ಅವರಿಗೆ ನೀಡಿದೆ. ಇವತ್ತಿನಿಂದ ಅವರ ಭದ್ರತೆ ಹೆಚ್ಚಿಗೆ ಆಗುತ್ತೆ. ತಾರಕಕ್ಕೇರ್ತಾ ಇದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆಯ ಜಟಾಪಟಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಚಿವರಿಗೆ ಹೆಚ್ಚಿನ ಭದ್ರತೆಯನ್ನ ನೀಡುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ಸರ್ಕಾರ ನೀಡಿದೆ. ಗುಪ್ತಚರ ಇಲಾಖೆ ಶಿಫಾರಸಿನಂತೆ ಬೆಂಗಾವಲು ವಾಹನವನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಿದ್ದಾರೆ. ಇಂದಿನಿಂದ ಪ್ರಿಯಾಂಕ್ ಖರ್ಗೆಗೆ ಎಸ್ಕಾರ್ಟ್ ಗೃಹ ಇಲಾಖೆ ನೀಡುತ್ತೆ. ಅವರಿಗೆ ಬೆದರಿಕೆ ಕರೆಗಳು ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಬೆಂಗಾವಲು ಪಡೆ ಎಸ್ಕಾರ್ಟ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಯಾವಾಗ ಮಾತಾಡಿದ್ರು, ಅವರು ಆಡಿದಂತ ಮಾತು ಯಾವಾಗ ವಿವಾದವನ್ನ ಹುಟ್ಟುಹಾಕ್ತು, ಅದಾದ ನಂತರ ನಡೀತಾ ಇದ್ದಂತ ಬೆಳವಣಿಗೆಯಲ್ಲಿ ಕೆಲವರು ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರ ಏನಿತ್ತು. ಈ ಸಂಬಂಧ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದಕ್ಕೆ ಈಗ ಸರ್ಕಾರ ಎಸ್ಕಾರ್ಟ್ ವಾಹನವನ್ನು ಅವರಿಗೆ ನೀಡಿದೆ. ಇವತ್ತಿನಿಂದ ಅವರ ಭದ್ರತೆ ಹೆಚ್ಚಿಗೆ ಆಗುತ್ತೆ. ತಾರಕಕ್ಕೇರ್ತಾ ಇದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆಯ ಜಟಾಪಟಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಚಿವರಿಗೆ ಹೆಚ್ಚಿನ ಭದ್ರತೆಯನ್ನ ನೀಡುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ಸರ್ಕಾರ ನೀಡಿದೆ. ಗುಪ್ತಚರ ಇಲಾಖೆ ಶಿಫಾರಸಿನಂತೆ ಬೆಂಗಾವಲು ವಾಹನವನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಿದ್ದಾರೆ. ಇಂದಿನಿಂದ ಪ್ರಿಯಾಂಕ್ ಖರ್ಗೆಗೆ ಎಸ್ಕಾರ್ಟ್ ಗೃಹ ಇಲಾಖೆ ನೀಡುತ್ತೆ. ಅವರಿಗೆ ಬೆದರಿಕೆ ಕರೆಗಳು ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಬೆಂಗಾವಲು ಪಡೆ ಎಸ್ಕಾರ್ಟ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಯಾವಾಗ ಮಾತಾಡಿದ್ರು, ಅವರು ಆಡಿದಂತ ಮಾತು ಯಾವಾಗ ವಿವಾದವನ್ನ ಹುಟ್ಟುಹಾಕ್ತು, ಅದಾದ ನಂತರ ನಡೀತಾ ಇದ್ದಂತ ಬೆಳವಣಿಗೆಯಲ್ಲಿ ಕೆಲವರು ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರ ಏನಿತ್ತು. ಈ ಸಂಬಂಧ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದಕ್ಕೆ ಈಗ ಸರ್ಕಾರ ಎಸ್ಕಾರ್ಟ್ ವಾಹನವನ್ನು ಅವರಿಗೆ ನೀಡಿದೆ. ಇವತ್ತಿನಿಂದ ಅವರ ಭದ್ರತೆ ಹೆಚ್ಚಿಗೆ ಆಗುತ್ತೆ. ತಾರಕಕ್ಕೇರ್ತಾ ಇದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆಯ ಜಟಾಪಟಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಚಿವರಿಗೆ ಹೆಚ್ಚಿನ ಭದ್ರತೆಯನ್ನ ನೀಡುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ಸರ್ಕಾರ ನೀಡಿದೆ. ಗುಪ್ತಚರ ಇಲಾಖೆ ಶಿಫಾರಸಿನಂತೆ ಬೆಂಗಾವಲು ವಾಹನವನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಿದ್ದಾರೆ. ಇಂದಿನಿಂದ ಪ್ರಿಯಾಂಕ್ ಖರ್ಗೆಗೆ ಎಸ್ಕಾರ್ಟ್ ಗೃಹ ಇಲಾಖೆ ನೀಡುತ್ತೆ. ಅವರಿಗೆ ಬೆದರಿಕೆ ಕರೆಗಳು ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಬೆಂಗಾವಲು ಪಡೆ ಎಸ್ಕಾರ್ಟ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಯಾವಾಗ ಮಾತಾಡಿದ್ರು, ಅವರು ಆಡಿದಂತ ಮಾತು ಯಾವಾಗ ವಿವಾದವನ್ನ ಹುಟ್ಟುಹಾಕ್ತು, ಅದಾದ ನಂತರ ನಡೀತಾ ಇದ್ದಂತ ಬೆಳವಣಿಗೆಯಲ್ಲಿ ಕೆಲವರು ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರ ಏನಿತ್ತು. ಈ ಸಂಬಂಧ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದಕ್ಕೆ ಈಗ ಸರ್ಕಾರ ಎಸ್ಕಾರ್ಟ್ ವಾಹನವನ್ನು ಅವರಿಗೆ ನೀಡಿದೆ. ಇವತ್ತಿನಿಂದ ಅವರ ಭದ್ರತೆ ಹೆಚ್ಚಿಗೆ ಆಗುತ್ತೆ. ತಾರಕಕ್ಕೇರ್ತಾ ಇದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆಯ ಜಟಾಪಟಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಚಿವರಿಗೆ ಹೆಚ್ಚಿನ ಭದ್ರತೆಯನ್ನ ನೀಡುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ಸರ್ಕಾರ ನೀಡಿದೆ. ಗುಪ್ತಚರ ಇಲಾಖೆ ಶಿಫಾರಸಿನಂತೆ ಬೆಂಗಾವಲು ವಾಹನವನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಿದ್ದಾರೆ. ಇಂದಿನಿಂದ ಪ್ರಿಯಾಂಕ್ ಖರ್ಗೆಗೆ ಎಸ್ಕಾರ್ಟ್ ಗೃಹ ಇಲಾಖೆ ನೀಡುತ್ತೆ. ಅವರಿಗೆ ಬೆದರಿಕೆ ಕರೆಗಳು ಬಂದ ಹಿನ್ನೆಲೆಯಲ್ಲಿ
ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಬೆಂಗಾವಲು ಪಡೆ ಎಸ್ಕಾರ್ಟ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಯಾವಾಗ ಮಾತಾಡಿದ್ರು, ಅವರು ಆಡಿದಂತ ಮಾತು ಯಾವಾಗ ವಿವಾದವನ್ನ ಹುಟ್ಟುಹಾಕ್ತು, ಅದಾದ ನಂತರ ನಡೀತಾ ಇದ್ದಂತ ಬೆಳವಣಿಗೆಯಲ್ಲಿ ಕೆಲವರು ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರ ಏನಿತ್ತು. ಈ ಸಂಬಂಧ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದಕ್ಕೆ ಈಗ ಸರ್ಕಾರ ಎಸ್ಕಾರ್ಟ್ ವಾಹನವನ್ನು ಅವರಿಗೆ ನೀಡಿದೆ. ಇವತ್ತಿನಿಂದ ಅವರ ಭದ್ರತೆ ಹೆಚ್ಚಿಗೆ ಆಗುತ್ತೆ. ತಾರಕಕ್ಕೇರ್ತಾ ಇದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆಯ ಜಟಾಪಟಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಚಿವರಿಗೆ ಹೆಚ್ಚಿನ ಭದ್ರತೆಯನ್ನ ನೀಡುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ಸರ್ಕಾರ ನೀಡಿದೆ. ಗುಪ್ತಚರ ಇಲಾಖೆ ಶಿಫಾರಸಿನಂತೆ ಬೆಂಗಾವಲು ವಾಹನವನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಿದ್ದಾರೆ. ಇಂದಿನಿಂದ ಪ್ರಿಯಾಂಕ್ ಖರ್ಗೆಗೆ ಎಸ್ಕಾರ್ಟ್ ಗೃಹ ಇಲಾಖೆ ನೀಡುತ್ತೆ. ಅವರಿಗೆ ಬೆದರಿಕೆ ಕರೆಗಳು ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಬೆಂಗಾವಲು ಪಡೆ ಎಸ್ಕಾರ್ಟ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಯಾವಾಗ ಮಾತಾಡಿದ್ರು, ಅವರು ಆಡಿದಂತ ಮಾತು ಯಾವಾಗ ವಿವಾದವನ್ನ ಹುಟ್ಟುಹಾಕ್ತು, ಅದಾದ ನಂತರ ನಡೀತಾ ಇದ್ದಂತ ಬೆಳವಣಿಗೆಯಲ್ಲಿ ಕೆಲವರು ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರ ಏನಿತ್ತು. ಈ ಸಂಬಂಧ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದಕ್ಕೆ ಈಗ ಸರ್ಕಾರ ಎಸ್ಕಾರ್ಟ್ ವಾಹನವನ್ನು ಅವರಿಗೆ ನೀಡಿದೆ. ಇವತ್ತಿನಿಂದ ಅವರ ಭದ್ರತೆ ಹೆಚ್ಚಿಗೆ ಆಗುತ್ತೆ. ತಾರಕಕ್ಕೇರ್ತಾ ಇದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆಯ ಜಟಾಪಟಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಚಿವರಿಗೆ ಹೆಚ್ಚಿನ ಭದ್ರತೆಯನ್ನ ನೀಡುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ಸರ್ಕಾರ ನೀಡಿದೆ. ಗುಪ್ತಚರ ಇಲಾಖೆ ಶಿಫಾರಸಿನಂತೆ ಬೆಂಗಾವಲು ವಾಹನವನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಿದ್ದಾರೆ. ಇಂದಿನಿಂದ ಪ್ರಿಯಾಂಕ್ ಖರ್ಗೆಗೆ ಎಸ್ಕಾರ್ಟ್ ಗೃಹ ಇಲಾಖೆ ನೀಡುತ್ತೆ. ಅವರಿಗೆ ಬೆದರಿಕೆ ಕರೆಗಳು ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಬೆಂಗಾವಲು ಪಡೆ ಎಸ್ಕಾರ್ಟ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಯಾವಾಗ ಮಾತಾಡಿದ್ರು, ಅವರು ಆಡಿದಂತ ಮಾತು ಯಾವಾಗ ವಿವಾದವನ್ನ ಹುಟ್ಟುಹಾಕ್ತು, ಅದಾದ ನಂತರ ನಡೀತಾ ಇದ್ದಂತ ಬೆಳವಣಿಗೆಯಲ್ಲಿ ಕೆಲವರು ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರ ಏನಿತ್ತು. ಈ ಸಂಬಂಧ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದಕ್ಕೆ ಈಗ ಸರ್ಕಾರ ಎಸ್ಕಾರ್ಟ್ ವಾಹನವನ್ನು ಅವರಿಗೆ ನೀಡಿದೆ. ಇವತ್ತಿನಿಂದ ಅವರ ಭದ್ರತೆ ಹೆಚ್ಚಿಗೆ ಆಗುತ್ತೆ. ತಾರಕಕ್ಕೇರ್ತಾ ಇದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆಯ ಜಟಾಪಟಿ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಚಿವರಿಗೆ ಹೆಚ್ಚಿನ ಭದ್ರತೆಯನ್ನ ನೀಡುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ಸರ್ಕಾರ ನೀಡಿದೆ. ಗುಪ್ತಚರ ಇಲಾಖೆ ಶಿಫಾರಸಿನಂತೆ ಬೆಂಗಾವಲು ವಾಹನವನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಿದ್ದಾರೆ. ಇಂದಿನಿಂದ ಪ್ರಿಯಾಂಕ್ ಖರ್ಗೆಗೆ ಎಸ್ಕಾರ್ಟ್ ಗೃಹ ಇಲಾಖೆ ನೀಡುತ್ತೆ. ಅವರಿಗೆ ಬೆದರಿಕೆ ಕರೆಗಳು ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಬೆಂಗಾವಲು ಪಡೆ ಎಸ್ಕಾರ್ಟ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಯಾವಾಗ ಮಾತಾಡಿದ್ರು, ಅವರು ಆಡಿದಂತ ಮಾತು ಯಾವಾಗ ವಿವಾದವನ್ನ ಹುಟ್ಟುಹಾಕ್ತು, ಅದಾದ ನಂತರ ನಡೀತಾ ಇದ್ದಂತ ಬೆಳವಣಿಗೆಯಲ್ಲಿ ಕೆಲವರು ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರ ಏನಿತ್ತು. ಈ ಸಂಬಂಧ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡೋದಕ್ಕೆ